ಹಲೋ, ನಮಸ್ತೆ. ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇವತ್ತು ಭಾನುವಾರ ಅಂದರೆ ದಿನಾಂಕ 18/1/26. ನಾವು ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನನ್ನ ಕಸಿನ್ನು ಹೊನ್ನವ ರಾಘವೇಂದ್ರ ಮಂದಿರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲು. ನಾನು ನಿಜವಾಗ್ಲೂ ನೋಡಿಲ್ಲ ಮತ್ತು ಕೇಳೂ ಇರಲಿಲ್ಲ ಈ ಥರ ಒಂದು ದೇವಸ್ಥಾನ ಇದೆ ಅಂತ. ಅವಳು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಇದು ತಾವರೆಕೆರೆ ಹತ್ರ ಇದೆ. ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು 5 ಗಂಟೆಗೆ ರೆಡಿಯಾಗಿ ಹೋಗ್ತಾ ಇದ್ವಿ. ಯಾಕಂದರೆ ಅಮಾವಾಸ್ಯೆ ಬೇರೆ ಅಲ್ವಾ, ಜನ ರಶ್ ಇರ್ಬೋದು ದೇವಸ್ಥಾನದಲ್ಲಿ ಅಂದ್ಕೊಂಡು. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಒಳಗಡೆ ಎಲ್ಲ ವೀಡಿಯೋಸ್ ಅಲೋ ಇರಲಿಲ್ಲ ಅಂದ್ಬಿಟ್ಟು ನಾನು ಒಳಗಡೆ ವೀಡಿಯೋಸ್ ಏನೂ ತೊಗೊಂಡಿಲ್ಲ. ದರ್ಶನ ಎಲ್ಲ ಮಾಡಿಕೊಂಡು ಅಕ್ಷತೆ ಇಸ್ಕೊಂಡು ಬಂದ್ವಿ. ಮತ್ತು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಸ್ವೀಟ್ ಪೊಂಗಲ್ ಕೊಟ್ಟಿದ್ರು ಮತ್ತು ಅನ್ನ ಸಾರು. ನಿಮಗೆ ಇನ್ನೂ ಬೇಕು ಅನಿಸಿದರೆ ಇನ್ನೊಂದು ಸಲ ಹೋಗಿ ಕೇಳಿದ್ರು ಕೂಡ ಕೊಡ್ತಾರೆ. ಯಾರು ಊಟ ಮಾಡ್ತಿರೋ ಹಂಗೇನೆ ಬೇರೆಯವ್ರಿಗೆ ಅನ್ನದಾನ ಮಾಡೋಕ್ಕೂ ಕೂಡ ಸ್ವಲ್ಪ ಸಹಾಯ ಮಾಡಿ ಬನ್ನಿ. ದೇವಸ್ಥಾನದಲ್ಲಿ ಕಾಯಿ ಕಟ್ಟೋದು ಒಂದು ವಿಶೇಷ ಇದೆ. ಈ ವಾರ ಯಾರು ಏನಾದರೂ ಹರಕೆ ಹೊತ್ಕೊಂಡು ಕಾಯಿ ಕಟ್ಟಿರ್ತಾರೋ ನೆಕ್ಸ್ಟ್ ವಾರ ಬಂದಾಗ ಹುಡುಕ್ಬಿಟ್ಟು ಅದೇ ಕಾಯಿ ತೆಗೆದ್ಬಿಟ್ಟು ಪೂಜೆ ಮಾಡಿಸ್ಬೇಕಂತೆ. ಇದರಿಂದ ಒಳ್ಳೇದಾಗತ್ತೆ ಅಂತ ಹರಕೆ ಹೊತ್ಕೊಳ್ಳೋರು ಹೊತ್ಕೊತಾರೆ. ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಏನೋ ಕೆಲಸ ಇದೆ ಅಂತ ಕಡಬಗೆರೆ ಕಡೆ ನನ್ನ ಕಸಿನ್ ಹೊರಟ್ರು. ಸೊ ಅದಕ್ಕೆ ಅಲ್ಲೇ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಕಡಬಗೆರೆ ಕಾಮಧೇನು ಕ್ಷೇತ್ರ, ಅಲ್ಲೂ ರಾಘವೇಂದ್ರ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಬರೋಣ, ಇಷ್ಟು ದೂರ ಬಂದಿದ್ದೀವಿ ಅಂದ್ಬಿಟ್ಟು ಅಲ್ಲೂ ಹೊರಟ್ವಿ. ಹೋದ ತಕ್ಷಣ ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ದೀಪ ಹಚ್ಚೋಣ ಅಂತ ಹೋಗ್ತಾ ಇದ್ವಿ ಟಿಕೆಟ್ ತೊಗೊಳಕ್ಕೆ ಅಂದ್ಬಿಟ್ಟು. ಅಷ್ಟರಲ್ಲಿ ಇಲ್ಲೊಂದು ಸ್ಕೆಚ್ ಕಾಣಿಸ್ತು. ಅದನ್ನು ವೀಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ ಅವ್ರನ್ನ, ಮಾಡ್ಕೊಳ್ಳಿ ಅಂದರು. ಅದಕ್ಕೆ ಅದು ಏನು ಸ್ಕೆಚ್ಚು ಅಂದಿದ್ದಕ್ಕೆ ಈ ಕಾಮಧೇನು ಕ್ಷೇತ್ರನ ಈ ಥರ ಫುಲ್ಲು ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರಂತೆ. ಇನ್ 2-3 ಮಂತ್ಸಲ್ಲಿ ಕನ್ಸ್ಟ್ರಕ್ಷನ್ ಶುರು ಆಗ್ಬೋದು ಅಂತ ಹೇಳ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಕೆಚ್ಚು ಅಂತ. ಅಲ್ಲಿಂದ ನಾವು ದೀಪ ಹಚ್ಚೋಕ್ಕೆ ಟೋಕನ್ ತೊಗೊಂಡು ಹೊರಟ್ವಿ. ದೀಪ ಎಲ್ಲ ಹಚ್ಬಿಟ್ಟು ದೇವ್ರಿಗೆ ನಾವು ನಮಸ್ಕಾರ ಮಾಡಿಕೊಂಡು, ಪಕ್ಕದಲ್ಲೇ ಇದೆಯಲ್ಲ ಸೇಮ್ ಮಿನಿ ಮಂತ್ರಾಲಯ ಥರನೇ ಇದೆ. ಮಂತ್ರಾಲಯದಲ್ಲಿ ಹೆಂಗಿದೆಯೋ ಇದು ಸೇಮ್ ಹಂಗೆ ಇದೆಯಂತೆ ದೇವರು. ನಾನು ಚಿಕ್ಕವಳಿದ್ದಾಗ ತುಂಬ ಲಾಂಗ್ ಇಯರ್ ಬ್ಯಾಕ್ ಹೋಗಿದ್ದು, ನಂಗೆ ನೆನಪೇ ಇಲ್ಲ. ಈಗ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗೋಕ್ಕೆ ಆಗ್ತಿಲ್ಲ. ನೋಡೋಣ ಯಾವಾಗ ಹೋಗೋಕ್ಕೆ ಟೈಮ್ ಬರುತ್ತೆ ಅಂತ. ಇಲ್ಲೂ ಅಷ್ಟೇ ಒಳಗಡೆ ಫೋಟೋ ಎಲ್ಲ ಅಲೋ ಇರಲಿಲ್ಲ. ನಾವು ಹೋಗಿ ದರ್ಶನ ಮಾಡಿಕೊಂಡು ಆಚೆ ಈ ಫೌಂಟೇನ್ ಎಲ್ಲ ಇತ್ತಲ್ಲ, ಅಲ್ಲಿ ಮಕ್ಳದು ನಮ್ಮದು ಎಲ್ಲ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಈ ರೋಡಲ್ಲಿ ಓಡಾಡ್ತಿದ್ರೆ ಸೇಮ್ ಹಳ್ಳಿ ರೋಡ್ ಹೆಂಗಿರುತ್ತೋ ಅದೇ ಥರ ಫೀಲ್ ಕೊಡುತ್ತೆ ನೋಡಿ. ಆ ಕಡೆ ಈ ಕಡೆ ಗಿಡ ಮರ ಮತ್ತು ಟ್ರಾಫಿಕ್ ಇರಲ್ಲ, ಹಾರನ್ ಸೌಂಡ್ ಇರಲ್ಲ. ತುಂಬಾ ಚೆನ್ನಾಗಿತ್ತು. ಹೋಗೊಂದ್ಸಲ ಕಾಮಧೇನು ಕ್ಷೇತ್ರ ನೋಡಿ, ತುಂಬಾ ಚೆನ್ನಾಗಿದೆ. ಒಂಥರ ಪೀಸ್‌ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಆ ಪ್ಲೇಸು. ನಾವು ಅಲ್ಲಿಂದ ಮನೆಗೆ ವಾಪಸ್ ಬಂದು ನಾನ್ ವೆಜ್ ಏನೂ ಮಾಡಬಾರ್ದಲ್ಲ, ಅದಕ್ಕೆ ವೆಜ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಹೈದ್ರಾಬಾದಿ ಸ್ಟೈಲಲ್ಲಿ. ಅದಕ್ಕೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ಈರುಳ್ಳಿ ಕಟ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಹೂಕೋಸನ್ನ ನೀರನ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಬಿಸಿ ನೀರಲ್ಲಿ ಇಟ್ಟಿದ್ದೆ. ಆಮೇಲೆ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ತರಕಾರಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ. ನಾನಿಲ್ಲಿ ತರಕಾರಿನ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಚಕ್ಕೆ ಪುಡಿ, ಲವಂಗ, ಕಾಳುಮೆಣಸು, ಜೀರಿಗೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪಲಾವ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಮತ್ತು ಪುದೀನ ಇದಿಷ್ಟನ್ನು ಹಾಕ್ಕೊಂಡು, ಅದ್ರ ಜೊತೆಗೆ ಆವಾಗಲೇ ಬಿಸಿನೀರಲ್ಲಿ ಇಟ್ಟಿದ್ವಲ್ಲ ಹೂಕೋಸು, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಏನಪ್ಪ ಕೈಯಲ್ಲಿ ಹಿಂಗೆ ಕಲಿಸ್ತಾ ಇದ್ದಾರೆ ಅಂತ ಅನ್ಕೋಬಿಡಿ. ಸ್ಪೂನಲ್ಲಿ ಕಲ್ಸೋಕ್ಕೆ ಟ್ರೈ ಮಾಡಿದೆ, ಅದಾಗಲಿಲ್ಲ. ಕೊನೆಗೇನೆ ಕೈಯೇ ಸರಿ ಅಂದ್ಬಿಟ್ಟು ಸ್ಪೂನ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡೆ. ಅದನ್ನು ಕಲಸಾದ್ಮೇಲೆ ಮಿನಿಮಮ್ ಅಂದರೂ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ನಾನಿಲ್ಲಿ ವಾಯ್ಸ್ ಕೇಳ್ತಿದ್ರೆ ಆಚೆ ಎಲ್ಲ ಪಟಾಕಿ ಸೌಂಡ್ಗಳು ಡಮ್ ಡಮ್ ಅಂತ ಕೇಳಿಸ್ತಾ ಇದೆ. ಕಷ್ಟದಿಂದ ಮೇಲೆ ಬಂದವನ್ನ ನೋಡಿ ನಾವು ಲೈಫಲ್ಲಿ ಚೆನ್ನಾಗಾಗೋಕ್ಕೆ ಒಂದು ಇನ್ಸ್ಪಿರೇಷನ್ ತೊಗೊಂಡು ಇನ್ನೂ ಚೆನ್ನಾಗಿರಬೇಕು. ಮತ್ತು ಈ ತರಕಾರಿ ಮ್ಯಾರಿನೇಟ್ ಆಗೋಕ್ಕೆ ಇಡ್ತೀರಲ್ಲ, ಆವಾಗ ಅದಕ್ಕೆ ಎಷ್ಟು ಬೇಕೋ ತರಕಾರಿಗೆ ಅಷ್ಟು ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡಿರಬೇಕು. ಮತ್ತು ಖಾರ ಸ್ವಲ್ಪ ಮುಂದಾಗಿರಬೇಕು. ಏನಕ್ಕೆ ಅಂದರೆ ಅದನ್ನು ದಮ್ ಕಟ್ಟಬೇಕಾದ್ರೆ ನಾವು ಒಂದು ಲೇಯರು ತರಕಾರಿ ಮತ್ತು ಒಂದು ಲೇಯರ್ ಅಕ್ಕಿ ಹಾಕ್ತೀವಲ್ಲ, ಅಕ್ಕಿಗೆ ನಾವು ಖಾರ ಏನೂ ಹಾಕಿರಲ್ಲ. ಅದ್ರ ಜೊತೆ ಮಿಕ್ಸ್ ಆದಾಗ ಟೇಸ್ಟ್ ಚೆನ್ನಾಗಾಗಲಿ ಅಂತ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೇಕು. ಅದು ಮ್ಯಾರಿನೇಟ್ ಆದಮೇಲೆ ಈ ಕಡೆ ಒಂದು ಪಾತ್ರೆಗೆ ಪಲಾವ್ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀರು ಕುದಿಯೋದಕ್ಕೆ ಇಟ್ಕೊತಾ ಇದ್ದೀನಿ.
ನೀರು ಕುದಿಯಕ್ಕೆ ಇಟ್ಕೊಂಡು ಈ ಕಡೆ ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತರಕಾರಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಒಗ್ಗರಣೆ ಬೇಕಾದರೂ ಹಾಕ್ಕೋಬೋದು. ಬಟ್ ನಾನು ಅಕ್ಕಿಗೂ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಈ ದಮ್ ಕಟ್ಟಬೇಕಾದ್ರೆ ತುಪ್ಪ ಹಾಕೋಣ ಅಂದ್ಬಿಟ್ಟು ನಾನು ಜಾಸ್ತಿ ಇಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಮತ್ತು ಅದೇ ತರಕಾರಿಗೆ ಇನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ತರಕಾರಿ ಸ್ವಲ್ಪ ಸಾಫ್ಟ್ ಆಗೋ ತನಕ. ಈ ಹೂಕೋಸು ಏನಾಗುತ್ತೆ ಅಂದರೆ ಬಿಸಿನೀರಲ್ಲಿ ಬೇರೆ ಹಾಕಿಟ್ಟಿದ್ವಾ, ಮತ್ತು ಅದು ಬೇಗನೆ ಬೆಂದೋಗ್ಬಿಡುತ್ತೆ, ಕಲಸೋಗ್ಬಿಡುತ್ತೆ. ಈ ಕ್ಯಾರೆಟು ಮತ್ತು ಬೀನ್ಸು ಅದೆಲ್ಲ ಸ್ವಲ್ಪ ನಿಧಾನ ಸಾಫ್ಟ್ ಆಗೋಕ್ಕೆ. ಅದಾದಮೇಲೆ ಅದೊಂದು ಸ್ವಲ್ಪ ಬೆಂದಮೇಲೆ ಏನು ಮಾಡಬೇಕಂದ್ರೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನೀವು ತರಕಾರಿ ಅದಕ್ಕೆ ಹಾಕೋ ಸ್ಪೈಸಸ್ಸು ಎಲ್ಲನೂ ಕೂಡ ಅಕ್ಕಿನ ಎಷ್ಟು ಯೂಸ್ ಮಾಡ್ತಾಯಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡೆ ನೀರು ಕುದಿಯಕ್ಕೆ ಇಟ್ಟಿದ್ವಲ್ಲ ಅನ್ನ ಮಾಡ್ಕೊಳ್ಳೋಕ್ಕೆ ಅಂತ ನೀರು ಕುದೀತಾ ಇದೆ. ನಾನಿಲ್ಲೊಂದು 3 ಲೋಟ ಅಕ್ಕಿನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಾದ್ಮೇಲೆ ಆವಾಗಲೇ ತರಕಾರಿಗೂ ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ಅನ್ನಕ್ಕೂ ಕೂಡ ಅದು ಕರೆಕ್ಟಾಗಿ ಉಪ್ಪು ಹಿಡಿಬೇಕು, ಅದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಲಾಂಗ್ ಪ್ರೊಸೀಜರು ಮಾಮೂಲಿ ಪಲಾವ್ಗಿಂತ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ಅನ್ನನ ಫುಲ್ಲು ಬೆಂದಮೇಲೆ ಬಸ್ಕೊಬಾರ್ದು, ಒಂದು ಸ್ವಲ್ಪ ದಿಂಡಿದ್ದಾಗಲೇ ಬಸ್ಕೋಬೇಕು. ನಾನಿಲ್ಲಿ ಅಕ್ಕಿ ಹದವಾಗಿ ಬೆಂದಿದೆ. ಇವಾಗ ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ. ಈ ಕಡೆ ತರಕಾರಿ ಕೂಡ ಸಾಫ್ಟ್ ಆಗಿದೆ. ಅದನ್ನು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೆಳಗಡೆ ಬಿಟ್ಬಿಟ್ಟು ತರಕಾರಿ ಮತ್ತು ಗ್ರೇವಿನ ಮಿಕ್ಕಿದೆಲ್ಲ ಎತ್ಕೊಳ್ಳೋಣ. ನೀವು ತರಕಾರಿ ಬೇಯಕ್ಕೆ ಇಡಬೇಕಾದ್ರೇ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗಿಡಿ. ಕೆಳಗಡೆ ಒಂದು ತವ ಇಟ್ಬಿಟ್ಟು ಮೇಲ್ಗಡೆ ತರಕಾರಿ ಇರೋ ಪಾತ್ರೆ ಇಟ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಮತ್ತು ಮೇಲೆ ಸ್ವಲ್ಪ ಒಂದು ಲೇಯರು ಅನ್ನ, ಅದಕ್ಕೆ ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆನಿಯನು, ಅದನ್ನು ಸ್ವಲ್ಪ ಹಾಕೋಣ. ಮತ್ತು ಒಂದು ಸ್ಪೂನ್ ತುಪ್ಪ ಹಾಕೋಣ. ಅದೇ ಥರ ಗ್ರೇವಿ ಮತ್ತೆ ಹಾಕಿ, ಮತ್ತು ರೈಸ್ ಹಾಕಿ, ಮತ್ತು ಈರುಳ್ಳಿ ಮತ್ತು ತುಪ್ಪ. ನಾನಿಲ್ಲಿ 3 ಲೇಯರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ 2 ಲೇಯರ್ ಕೂಡ ಹಾಕೋಬೋದು. ನಾನಿಲ್ಲಿ ಪಾತ್ರೆ ಸ್ವಲ್ಪ ಹೈಟ್ ಜಾಸ್ತಿ ಇದೆ, ಅಗಲ ಕಮ್ಮಿ ಇದೆ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಅಗಲ ಏನಾದರೂ ಇದ್ದರೆ ನೀವು 2 ಲೇಯರ್ ಮಾಡ್ಕೊಂಡ್ರೂ ಸಾಕಾಗತ್ತೆ. ನಾನು ಇದನ್ನೆಲ್ಲ ನೀಟಾಗಿ ಮಾಡಿಬಿಟ್ಟು ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಟಿದ್ದೀನಿ. ನಾನಿಲ್ಲಿ ಕುಟ್ಟ ಕಲ್ಲನ್ನ ಇಟ್ಟಿದ್ದೀನಿ ದಮ್ ಕಟ್ಟೋದಕ್ಕೆ ಅಂದ್ಬಿಟ್ಟು. ಆ್ಯಕ್ಚುಲಿ ಈ ಥರ ನಾನು ಒಂದಿನ ಚಿಕನ್ನ ಟ್ರೈ ಮಾಡಿದ್ದೆ. ನಾನು ಯಾವುದನ್ನೇ ಕಾಪಿ ಮಾಡಿರಲಿಲ್ಲ, ನಾನೇ ಓನಾಗಿ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಇವತ್ತು ನಾನ್ ವೆಜ್ ತಿನ್ನೋದು ಬೇಡ ಅಂದ್ಬಿಟ್ಟು ವೆಜ್ಜಲ್ಲಿ ಟ್ರೈ ಮಾಡಿದೆ, ನೋಡೋಣ ಹೆಂಗೆ ಬಂತು ಅಂತ. ನಾನ್ ವೆಜ್ ಬಂದಿತ್ತಲ್ಲ ಆ ರೇಂಜಿಗೇನು ಟೇಸ್ಟ್ ಬಂದಿರಲಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಸ್ವಲ್ಪ ಮಸಾಲೆ ಜಾಸ್ತಿ ಆಗಿತ್ತು. ನೀವು ಮಾಡಬೇಕಾದ್ರೆ ಸ್ವಲ್ಪ ಮಸಾಲೆ ಕಮ್ಮಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 15 ಮಿನಿಟ್ಸ್ ದಮ್ ಕಟ್ಟಿ ಇಟ್ಟಿದ್ದೀನಿ. ಮತ್ತು ಫ್ಲೇಮ್ನು ಅಷ್ಟೇ ಕಮ್ಮಿಲಿ ಇಟ್ಟಿದ್ದೀನಿ, ನಾನು ಫ್ಲೇಮೇನು ಆಫ್ ಮಾಡಿಲ್ಲ. ಒಂದು 15 ಮಿನಿಟ್ಸ್ ದಮ್ ಕಟ್ಟಾದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಡಬೇಕು ಹಂಗೇ. ಆಮೇಲೆ ಅದು ನೀಟಾಗಿ ಸೆಟ್ ಆಗಿರುತ್ತೆ. ಆಮೇಲೆ ನೀವು ಬೇಕಂದರೆ ಒಂದು ಸೈಡಿಂದ ತೊಗೊಂಡು ಹಂಗೆ ಎತ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಟ್ ನಾನಿಲ್ಲಿ ಮೊದಲೇ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲನೂ. ನಾನು ಯಾವಾಗ್ಲೂ ಹಂಗೇ ಮಾಡೋದು. ಬಿಸಿಲಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡಿ. ಯಾಕಂದರೆ ಬಿಸಿಲಿ ಅನ್ನ ಕಲಿಸ್ಬೇಕಾದ್ರೆ ಅನ್ನ ಮೆತ್ತಗಾಗ್ಬಿಡುತ್ತೆ. ನೀವು ಎಷ್ಟೇ ಉದ್ರುದ್ರಾಗಿ ಮಾಡಿದ್ರೂ ಬಿಸಿಲಿ ಕಲಿಸ್ಬೇಕಾದ್ರೆ ಸ್ಪೂನ್ ಆಡಿಸ್ತಾ ಆಡಿಸ್ತಾ ಅನ್ನ ಬೆಣ್ಣೆ ಥರ ಆಗಿಬಿಡುತ್ತೆ. ನಾವಿಬ್ಬರು ಮತ್ತು ನನ್ನ ಕಸಿನ್ಸ್ ಇದ್ದರು, ಅದಕ್ಕೆ ನಾನು 2 ಟೈಮ್ಗೆ ಆಗೋ ಥರ ಇಬ್ರಿಗೂ ಜಾಸ್ತಿ ಮಾಡಿದ್ದೀನಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಸಾಲೆ ಕಮ್ಮಿ ಹಾಕ್ಕೊಂಡು ಮಾಡಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ಯಾವುದೋ ಜೋಶಲ್ಲಿ. ಜೊತೆಗೆ ಮೊಸರು ಬಜ್ಜಿ ಮತ್ತು ಪಕೋಡ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವೂ. ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ನಾವು ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳು ಸ್ಟ್ರಾಬೆರಿ ತಂದಿದ್ವಿ ಮಲ್ಲೇಶ್ವರಮಿಂದ, ಜ್ಯೂಸ್ ಮಾಡಿಕೊಡು ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ಮಿಲ್ಕ್ ಶೇಕ್ ಮಾಡೋಣ ಅಂತ ಆವಾಗಲೇ ಗೋಡಂಬಿ ಮತ್ತು ದ್ರಾಕ್ಷಿ ನೆನೆ ಹಾಕಿದ್ದೆ. ಗೋಡಂಬಿ ದ್ರಾಕ್ಷಿ ನೆನೆಸಿರೋದು, ಸ್ಟ್ರಾಬೆರಿ ಮತ್ತು ಸ್ವಲ್ಪ ಹಾಲು, ಸ್ವೀಟ್ಗೆ ಅಂತ ಜೇನುತುಪ್ಪ. ಆಮೇಲೆ ನೋಡಿದೆ ಮನೇಲಿ ಪಚ್ಚಬಾಳೆಹಣ್ಣಿತ್ತು, ಸಂಕ್ರಾಂತಿ ಹಬ್ಬದ ದಿನ ಕೊಟ್ಟಿದ್ದು ಎಳ್ಬೀರಕ್ಕೆ ಬೇರೆಯವ್ರು ಯಾರೋ. ಅದನ್ನು ಹಾಕ್ಬಿಟ್ಟು ಬನಾನಾ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು.
ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ತುರ್ದ್ಬಿಟ್ಟು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 3 ಬಟರ್ ತೊಗೊಂಡಿದ್ದೀನಿ. ಆ ಬಾಕ್ಸ್ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಬೀಟ್ ಮಾಡಿಕೊಂಡು 2 ಕಡೆ ಬ್ರೆಡ್ಗೂ ಸ್ಪ್ರೆಡ್ ಮಾಡಿಬಿಟ್ಟು ಮೇಲೆ ಚೀಸ್ ಹಾಕ್ಬಿಟ್ಟು ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಮತ್ತೆ ಒಂದು 7 ಗಂಟೆ ಹಂಗೆ ಊಟ ಮಾಡಿಕೊಂಡು ನಮ್ಮನೆ ಟಿವಿ ಇಲ್ಲ, ನಾವ್ಯಾರೂ ಅಷ್ಟು ಟಿವಿ ನೋಡಲ್ಲ, ಅದಕ್ಕೆ ಬಿಗ್ ಬಾಸ್ ನೋಡೋಣ ಅಂತ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ನಮಗೂ ಗಿಲ್ಲಿ ಗೆಲ್ತಾನೆ ಅಂತಲೇ ಇತ್ತು ಮನಸ್ಸಲ್ಲಿ. ಗಿಲ್ಲಿ ಗೆದ್ದಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಖುಷಿಯಾಗಿದ್ದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.